ಇನ್ನು ಚಿನ್ನ ವಂಚನೆಯ ಕೇಸ್ನಲ್ಲಿ ಐಶ್ವರ್ಯ ಗೌಡ ಲಾಕ್ ಆಗಿದ್ರು. ದೊಡ್ಡ ಮಟ್ಟದಲ್ಲಿ ಇದು ರಾಜ್ಯದಲ್ಲಿ ಸದ್ದು ಕೂಡ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದಿಷ್ಟು ಬೆಳವಣಿಗೆಗಳು. ಐಶ್ವರ್ಯ ಗೌಡ ಸಿಡಿಆರ್ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದ ಅಕ್ಕೂರು ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸುನಿಲ್ ಹಾಗೂ ಐಶ್ವರ್ಯ ಗೌಡ ಆಪ್ತ ವಿಜಯನಗರದ ಎಸಿಪಿ ಚಂದನ್ ನೇತೃತ್ವದ ತಂಡ ಬಂಧನ ಮಾಡಿದೆ. ನಿನ್ನೆ ಚಿನ್ನ ವಂಚನೆಯ ಕೇಸ್ ಆರೋಪಿಯಾಗಿರುವಂತಹ ಐಶ್ವರ್ಯ ಗೌಡ ಪೊಲೀಸರನ್ನು ಉಪಯೋಗಿಸಿಕೊಂಡು ತಮಗೆ ಬೇಕಾದ ದೊಡ್ಡವರ ಸಿಡಿಆರ್ ಅನ್ನು ಪಡೆದಿರುವ ಬಗ್ಗೆ ಮಾಹಿತಿ ಸಿಕ್ಕ ಕಾರಣ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಿಕೊಂಡು ಎಸಿಪಿ ಚಂದನ್ಗೆ ತನಿಖೆಯ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಈ ಪ್ರಕರಣದ ತನಿಖೆ ಮಾಡಿದಂತಹ ಎಸಿಪಿ ಚಂದನ್ ಸಿಡಿಆರ್ ಕೊಟ್ಟಿದ್ದಂತಹ ಅಕ್ಕೂರು ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸುನಿಲ್ ಹಾಗೂ ಐಶ್ವರ್ಯ ಗೌಡ ಆಪ್ತ ಪವನ್ನನ್ನು ಬಂಧನ ಮಾಡಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಹೊರಬಂದಿದೆ. ಹಾಗಾದರೆ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶ ಏನು ನೋಡ್ತಾ ಹೋಗೋಣ. ಐಶು ಸಿಡಿಆರ್ ಸೀಕ್ರೆಟ್ ಈ ರೀತಿ ಇದೆ. ಐಶ್ವರ್ಯಗೆ 100 ಸಿಡಿಆರನ್ನು ತೆಗೆದುಕೊಂಡು ಬಂದಿದ್ದ ಸುನಿಲ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಠಾಣೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೇನೆ ಈ ಸಿಡಿಆರನ್ನು ಈತ ಐಶ್ವರ್ಯಗೆ ತಲುಪಿಸಿದ್ದ ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಈ 2001ರ ಕೊಲೆ ಕೇಸ್ನ ಕ್ರೈಮ್ ನಂಬರನ್ನು ಹಾಕಿ ಸಿಡಿಆರನ್ನು ತೆಗೆದಿದ್ದ. ಸುಮ್ಮನೆ ಸಿಡಿಆರ್ ತೆಗೆಯೋದಕ್ಕೆ ಬರೋದಿಲ್ಲ. ಕೇಸ್ಗಳ ನಂಬರು ಎಲ್ಲದರ ಡೀಟೇಲ್ಸ್ ಕೂಡ ಹಾಕಬೇಕಾಗುತ್ತೆ ಆಕ್ಸೆಸಬಿಲಿಟಿಗೆ. ಇನ್ನು ಐಶ್ವರ್ಯ ಗೌಡಗೆ ಬೇಕಿದ್ದಂತಹ ಸಿಡಿಆರನ್ನು ಪದೇ ಸುನಿಲ್ ತೆಗೆದುಕೊಂಡು ಬರ್ತಾ ಇದ್ದ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕಳ್ಳರು ದರೋಡೆಕೋರರ ಹೆಸರಿನಲ್ಲಿ ಸಿಡಿಆರನ್ನು ಐಶ್ವರ್ಯ ಕೇಳಿದ್ಲು ಅನ್ನುವಂತಹ ವಿಚಾರ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ತಾನು ಹೇಳಿದಂತಹ ವ್ಯಕ್ತಿಗಳ ರಾಜಕಾರಣಿಗಳ ಸಿಡಿಆರನ್ನು ಈ ಕಾನ್ಸ್ಟೇಬಲ್ ಮೂಲಕ ಐಶ್ವರ್ಯ ಪಡಿತಿದ್ಲು ಅನ್ನುವಂತಹ ವಿಚಾರ ಕೂಡ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ಪೊಲೀಸ್ ಮೂಲಗಳಿಂದ ಪಬ್ಲಿಕ್ ಟಿವಿಗೆ ಈಗ ಸ್ಫೋಟಕ ಮಾಹಿತಿ ಸಿಕ್ಕಿರುವಂಥದ್ದು. ಈ ಮೂಲಕ ಈ ಸಿಡಿಆರ್ ಸೀಕ್ರೆಟ್ನ ತನಿಖೆ ನಡೆಸಿರುವಂತಹ ವಿಚಾರ ಒಂದು ತಾರ್ಕಿಕ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ.